ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾನಂದ್ ಬ್ಲಾಗ್ಸ್. ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ಒಂದು ಟಿಪ್ಸು, ದೇವ್ರ ಮನೆ ಒಂದು ಐಟಮ್ಸ್ಗಳನ್ನ ಹೆಂಗೆ ತೊಳಿಬೇಕು ಅಂತ ನೋಡಿ. ಇವಾಗ ನಾನು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಇವಾಗ ನೋಡಿ ಬಿಸಿನೀರು ಇಟ್ಟಿದ್ದೀನಿ ಕಾಯೋದಕ್ಕೆ. ದೇವ್ರ ಸಾಮಾನೆಲ್ಲ ನಾನು ತೊಳೆದು ಏನಿಲ್ಲ ಅಂದರೂ 15ರಿಂದ 20 ದಿನ ಆಗಿದೆ ನೋಡಿ. ಸ್ವಲ್ಪ ಅಂದರೆ ಏನಂತಾರೆ, ಸ್ವಲ್ಪ ಕಲ್ಲರು ಇದಾಗತ್ತೆ ಅಷ್ಟೇ, ಬಿಟ್ಟರೆ ಒಂದು ಸ್ವಲ್ಪ ತುಂಬ ಏನಂತಾರೆ, ಈ ಕಪ್ಪು ಚುಕ್ಕಿ ಬರೋದು, ಕೆಲವರು ಕಪ್ಪು ಚುಕ್ಕಿ ಬರುತ್ತೆ ಕೆಲವ್ರದ್ದು ದೇವ್ರ ಸಾಮಾನುಗಳಲ್ಲಿ. ಅವ್ರು ಹೇಳ್ತಾರೆ 2 ದಿನ ಆಗಿದೆ ನಾನು ತೊಳೆದು ನೋಡಿ, ಈ ಥರ ಗಲೀಜಾಗಿದೆ, ಡಿಶ್ ವಾಷರು, ಲೆಮೆನ್ನು, ಸೋಡಾ ಅದು ಇದು ಹಾಕ್ಬಿಟ್ಟು ತೊಳೆದ್ರೆ ಸುಮ್ಮನೆ ಹಿಂಗೆ ಎತ್ಬಿಟ್ರೆ ಬೆಳ್ಳಗಾಗೋಗ್ಬಿಡುತ್ತೆ ನೋಡಿ, ಆ ಥರ ಎಲ್ಲ ಹೇಳ್ತಾರೆ. ಅದನ್ನೆಲ್ಲ ಯಾರೂ ನಂಬಕ್ಕೆ ಹೋಗಬೇಡಿ. ಏನಂತಕ್ಕಂದರೆ ದೇವ್ರ ಸಾಮಾನು ಯಾವಾಗ್ಲೂ ನಾವು ಕೈ ಹಾಕಿ ಅಂದರೆ ತೊಳೆದಷ್ಟು ಹುಣ್ಸೆಹಣ್ಣು ಮತ್ತು ನೀರು ಅಥವಾ ಸಬೀನ ಇಂಥದ್ರಲ್ಲಿ ತೊಳೆದ್ರೆ ಮಾತ್ರನೇ ಅದೊಂದು ಸ್ವಲ್ಪ ಕ್ಲೀನ್ ಆಗೋದು. ಅದು ಬಿಟ್ಟು ಈ ಥರ ಇಟ್ಟರೆ ಬೇಕಾದ್ರೆ ನೋಡಿ 15ರಿಂದ 20 ದಿನ ಇಟ್ಟರು ಇದು ಕಪ್ಪು ಚುಕ್ಕಿ ಬೀಳಲ್ಲ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗಿದು ನೋಡಿ, ಇದು ನಾನು 15ರಿಂದ 20 ದಿನ ಆಗಿದೆ ತೊಳೆದು ನೋಡಿ, ಆದರೂ ಕೂಡ ಏನೂ ಆಗಿಲ್ಲ. ಆಮೇಲೆ ಇನ್ನೊಂದು ಹೇಳ್ತಾರೆ, ಐಟಮ್ಸು ಅಂದರೆ ದೇವ್ರ ಸಾಮಾನುಗಳ್ನ ನೀವು ಪದೇ ಪದೇ ತೊಳಿಬಾರ್ದು. ಅಂದರೆ ವಾರನೂ ಅಥವಾ 2 ದಿನಕ್ಕೊಂದ್ಸಲಿ ಆ ಥರ ಎಲ್ಲ ಐಟಮ್ಸ್ನ ತೊಳಿಬಾರ್ದು. ಒಂದು 15 ದಿನ ಮಿನಿಮಮ್ ಅಂದರೂ 15 ದಿನ ಅಥವಾ 10 ದಿನದ ಮೇಲೇ ತೊಳಿಬೇಕು ನೋಡಿ. ನಂದು ಏನೂ ಆಗಿಲ್ಲ, ಕಪ್ಪು ಚುಕ್ಕಿ ಅಂತೂ ಬೀಳೋದೇ ಇಲ್ಲ ನಮ್ಮದು ಐಟಮ್ಸ್ಗಳಲ್ಲಿ. ಕಾರಣ ಏನಂದರೆ, ಇವಾಗ ನಾನು ಮಾಡ್ತಿರೋದು ನೋಡಿ, ಇವಾಗ ನಾನು ಬಿಸಿನೀರು ಇಟ್ಟಿದ್ದೀನಿ, ಅದರೊಳಗಡೆ ಹುಣ್ಸೆಹಣ್ಣು ಹಾಕಿದ್ದೀನಿ ಅಷ್ಟೇ, ನಾನು ಏನೂ ಮಾಡಿಲ್ಲ. ಇದು ಯಾಕೆ ಈಸಿ ಆಗುತ್ತೆ ಅಂದರೆ, ಮುಂಚೆ ಎಲ್ಲ ಆವಾಗಿನ ಕಾಲದಲ್ಲಿ ತೊಳೆಯೋರು ಹುಣ್ಸೆಹಣ್ಣ ಸ್ವಲ್ಪ ಹೆಜ್ಬಿಟ್ಟು ಅದರಲ್ಲಿ ವಾಶ್ ಮಾಡು, ಚೆನ್ನಾಗೆ ಉಜ್ಜಿದ್ರೆ ಬೆಳ್ಳಗಾಗತ್ತೆ ಅಂತ. ಅದು ತುಂಬ ಕಷ್ಟಪಟ್ಟು ಉಜ್ಜಬೇಕಾಗಿತ್ತು. ಸೊ ಈಗ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಆದರೆ ಅದೇ ರೀತಿ ಸುಮ್ಮನೆ ಡಿಪ್ ಮಾಡಿದ್ರೆ ಬೆಳ್ಳಗಾಗತ್ತೆ 2 ದಿನಕ್ಕೆಲ್ಲ, ಆ ಥರದ್ದೆಲ್ಲನೂ ನಾನು ನಂಬಲ್ಲ. ಯಾಕಂದರೆ ನಾನು ಕೂಡ ಅದನ್ನೆಲ್ಲ ಟ್ರೈ ಮಾಡಿದ್ದೀನಿ ನೋಡಿ. ಇವಾಗ ನಾನು ಈ ಥರ ಇದೆಯಲ್ವಾ, ಇದು ಬಿಸಿನೀರು ಕಾಯ್ತಾ ಇದೆ ಅಲ್ವಾ ನೋಡಿ, ಈ ಐಟಮ್ನ ನಾನು ಇದ್ರೊಳಗಡೆ ಹಾಕ್ತೀನಿ ನೋಡಿ. ಇದು ಅಷ್ಟೇ ಕಳಸ ನೋಡಿ, ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ, ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಬಿಸಿನೀರು ಕಾಯ್ದಿದೆ ನೋಡಿ. ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ ಆಗಿಲ್ಲ ನೋಡಿ, ಬಟ್ ಇಲ್ಲಿ ಆಗಿದೆ. ಅಂದರೆ ಬಿಸಿನೀರಿಗೆ ಹಾಕಿದ್ರೆ ಪಾತ್ರೆಗಳನ್ನ ಒಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಬಿಟ್ಕೊಳ್ಳುತ್ತೆ, ಆಯಿತಾ. ಆಮೇಲೆ ನೀವು ಒಂದು ಸಬೀನ ಹಾಕ್ಬಿಟ್ಟು ಸ್ವಲ್ಪ ಉಜ್ಕೊಂಡ್ರೆ ಸಾಕು ನೋಡಿ. ಈ ಥರದ್ದು ಒಂದು ಹೊಸದು ತೊಗೊಳ್ಳಿ, ದೇವ್ರ ಮನೆಗೆ ಅಂತಲೇ ಸಪ್ರೇಟಾಗಿ ಇಟ್ಬಿಡಿ ಇದನ್ನು. ನೋಡಿ, ಈ ಥರ ಇಕ್ಲ ತೊಗೊಂಡಿದ್ದೀನಿ ನಾನು. ಇಕ್ಲ ತೊಗೊಂಡು ಒಂದು ಐಟಮ್ ತೊಗೊಳ್ತೀನಿ ನೋಡಿ, ಇಷ್ಟ ಆಗಿರುತ್ತೆ ಆಯಿತಾ. ಇವಾಗ ನೋಡಿ, ನಿಮಗೆ ಅದನ್ನು ನಾನು ಕ್ಲಾರಿಟಿ ತೋರಿಸ್ತೀನಿ ಹೆಂಗೆ ಅಂತ. ನೋಡಿ, ಇದು ಓಕೆನಾ. ನೋಡಿ, ಇವಾಗ ಪಾತ್ರೆ ಎಲ್ಲ ಕಾಣಿಸ್ಬಾರ್ದು ಮೇಲೆ.
ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಳ್ಳಗಾಗಿದೆ ಆಮೇಲೆ ಇನ್ನೊಂದು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಇವತ್ತು ಮಂಡೇ, ಡೇಟ್ ಬಂದು 30, ಡೇಟು 30 ಇವತ್ತು ಮಂಡೇ. ನಾನು ನಿಮಗೆ ನೆಕ್ಸ್ಟ್ ಟೈಮ್ ನಾನು ಪಾತ್ರೆ ತೊಳಿಬೇಕಾದ್ರೆ ತೋರಿಸ್ತೀನಿ. ಅಂದರೆ ನಾನು ಇವಾಗ ನೋಡಿ ಹೊಸ ವರ್ಷಕ್ಕೋಸ್ಕರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಕುಂಕುಮ ಇಟ್ಟಿರೋ ಕಲೆ, ನಾನು ಹೊಸ ವರ್ಷಕ್ಕೋಸ್ಕರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸಂಕ್ರಾಂತಿಗೆ ತೊಳೆಯೋದು ನಾನು, ಅಂದರೆ ಒಂದು 14-15 ಡೇಸ್ ಆಗಿರುತ್ತೆ. ಸೊ ಆವಾಗ ನಿಮಗೆ ನಮ್ಮ ಪಾತ್ರೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೋಡಿ ಬಿಸಿನೀರಲ್ಲಿ ಹಾಕಿದ್ರೆ ಸಾಕು. ನೋಡಿ ಇದು ಬಿಸಿನೀರಲ್ಲಿ ಕಾಯ್ದಿಲ್ಲ. ನೋಡಿ ಇದಕ್ಕೂ ಡಿಫ್ರೆನ್ಸ್ ಇದೆ. ನೋಡಿ ಇದು ಬಿಸಿನೀರಲ್ಲಿ ಕಾಯ್ದಿಲ್ಲ, ಇದು ಬಿಸಿನೀರಲ್ಲಿತ್ತು. ಸೊ ಹಂಗಾಗಿ ಇಷ್ಟ ಆಗಿದೆ. ಇವಾಗ ನಾನು ಮತ್ತೆ ನೋಡಿ ಇದನ್ನು ಕೂಡ ಉಜ್ತೀನಿ. ಸಬಿನಾ ನೋಡಿ ನಿಮ್ಗೆ ಈಗಲೇ ಗೊತ್ತಾಗ್ತಾ ಇರ್ಬೋದು ಅನಿಸುತ್ತೆ. ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ನೋಡಿ ಇವಾಗ ವಾಶ್ ಮಾಡ್ತೀನಿ ನಾನು. ತುಂಬ ಕಷ್ಟಪಟ್ಟು ಉಜ್ಜೋ ಅವಶ್ಯಕತೆಯೇ ಇಲ್ಲ. ನೋಡಿ ಕಾಣಿಸ್ತಿದೆಯಾ? ನೋಡಿ ಇದಕ್ಕೂ ಡಿಫ್ರೆನ್ಸ್ ನೋಡಿ. ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ನೋಡಿ. ಅದಕ್ಕೆ ಹೇಳೋದು, ಸುಮ್ಮನೆ ಯಾರೋ ಹೇಳ್ತಿರ್ತಾರೆ ಸುಮ್ಮನೆ ಹಿಂಗೆ ಡಿಪ್ ಮಾಡಿ ಹೆಜ್ಬಿಟ್ರೆ ಬೆಳ್ಳಗಾಗೋಗ್ಬಿಡುತ್ತೆ ದೇವ್ರ ಸಾಮಾನೆಲ್ಲ ಅಂತ. ಅದು ಸುಳ್ಳು. ನಾನು ಅದಕ್ಕೆ ಕೂಡ ಒಂದ್ಸಲಿ ಯಾರ್ದೋ ಒಂದು ನೋಡಿದೆ, ವಿಡಿಯೋ ನೋಡ್ಬಿಟ್ಟು ನಾನು ಕಮೆಂಟ್ ಹಾಕಿದ್ದೀನಿ ಕೂಡ. ಆ ಥರ ಎಲ್ಲ ಸುಳ್ಳು. ಆ ಥರ ಎಲ್ಲ ಆದರೆ ಬರೀ 2 ದಿನ ಅಷ್ಟೇ. 2 ದಿನಕ್ಕೋಸ್ಕರ ದೇವ್ರ ಸಾಮಾನೆಲ್ಲ ತೊಳಿಬಾರ್ದು. ಅದು ಲಕ್ಷ್ಮಿ ಇದಿದ್ದು ಲಕ್ಷ್ಮಿ. ಅದು ಪದೇ ಪದೇ ನಾವು ದೇವ್ರ ಸಾಮಾನ ತೊಳಿಬಾರ್ದು. ಎಲ್ಲ ಅಂದರೆ ಹೂವು ಹಾಕೋದ್ರಿಂದ ಅಥವಾ ವಿಳೆದೆಲೆ ಚೇಂಜ್ ಮಾಡೋದು ಇದನ್ನೆಲ್ಲ ಮಾಡ್ಕೊಳ್ಬೋದು ದಿನೇ ಬೇಕಿದ್ರೆ. ವಿಳೆದೆಲೆನೂ ಕೂಡ ದಿನ ಚೇಂಜ್ ಮಾಡಬಾರ್ದು. ಅಟ್ಲೀಸ್ಟ್ ಒಂದು 4-5 ಡೇಸ್ ಆದರೂ ವಿಳೆದೆಲೆನೂ ಇರಬೇಕು ಇದರೊಳಗಡೆ. ಮತ್ತು ಇದು ಹೂವನ್ನ ಬೇಕಿದ್ರೆ ಡೈಲಿ ಚೇಂಜ್ ಮಾಡ್ಕೊಳ್ಬೋದು. ಆದರೆ ದೇವ್ರ ಸಾಮಾನ ಮಾತ್ರ ಪದೇ ಪದೇ ಯಾರು ತೊಳೆಯೋಕ್ಕೆ ಹೋಗಬೇಡಿ. ನೋಡಿ ಇಷ್ಟೇ. ನೋಡಿ ಇವಾಗ ನಾನು ತೊಳ್ಕೊಳ್ತಾ ಇದ್ದೀನಲ್ವಾ, ನೋಡಿ ಇಲ್ಲಿ ಕಾಯ್ತಾ ಇದೆ. ಚೆನ್ನಾಗಿ ಕುದಿಸ್ತೀನಿ. ಕುದಿಸ್ಬಿಟ್ಟು ಈ ಥರ ತೊಗೊಂಡು ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗಾಗಿದೆ. ಯಾಕಂದರೆ ಬಿಸಿನೀರಲ್ಲಿ ಕಾಯಿಸೋದ್ರಿಂದ ಕಷ್ಟಪಡೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಸಿಂಪಲ್ ಟ್ರಿಕ್ಸ್ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇವಾಗ ಇದನ್ನು ಮತ್ತೆ ವಾಶ್ ಮಾಡ್ಕೊಂಡು ನಾನು ಎತ್ತಿಳ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗಾಗಿದೆ. ಇವಾಗ ಇನ್ನೊಂದು ಹೇಳ್ಕೊಡ್ತೀನಿ ನಾನು. ಯಾವಾಗಲೂ ದೇವ್ರ ಸಾಮಾನು ತೊಳೆದ ಮೇಲೆ ಹಂಗೆ ಅಂತೂ ದೇವ್ರ ಮನೆಗೆ ಇಡಬೇಡಿ. ನೋಡಿ ಈ ಥರ ಒಂದು ಬಟ್ಟೆಯಲ್ಲಿ, ಅಂದರೆ ದೇವ್ರಿಗೆ ಅಂತಲೇ ಸಪ್ರೇಟಾಗಿ ಮಾಡ್ಕೊಂಡಿರ್ತೀರಲ್ವ ಬಟ್ಟೆಗಳು. ಸೊ ಅದರಲ್ಲಿ ದೇವ್ರ ಸಾಮಾನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ದೇವ್ರ ಮನೆಯಲ್ಲಿ ಇಡಿ. ಸೊ ಇದು ನೋಡಿ ಬೇಕಿದ್ರೆ ನಿಜವಾಗ್ಲೂ ನೀವು ಒಂದ್ಸಲಿ ಟ್ರೈ ಮಾಡಿ. 1 ತಿಂಗಳಾದರೂ ಕಪ್ಪಾಗಲ್ಲ. ನೀವು ಬೇಕಿದ್ರೆ ಕಮೆಂಟ್ ಮಾಡಿ. ನಾನು ಈ ಥರ ಮಾಡಿ ಕೂಡ ನಾನು 1 ತಿಂಗಳಿಗೆ ಕಪ್ಪಾಗಿದೆ ಅಂತ ನನಗೆ ನೋಡೋಣ ಹೇಳಿ ನೀವು ಯಾರಾದರೂ ಆ ಥರ. ಇಲ್ಲ ಅಂದರೆ ಇದು ಚೆನ್ನಾಗಿದೆ ಐಡಿಯಾ ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನಿವಾಗ ಒರೆಸ್ಬಿಟ್ಟು ಇಡಬೇಕು ಯಾವಾಗಲೂ ದೇವ್ರ ಸಾಮಾನು. ಅವಾಗೂ ಕೂಡ ಆ ಥರ ಮಾರ್ಕ್ಸ್ ಬೀಳಲ್ಲ, ಚುಕ್ಕಿ ಥರ ಮಾರ್ಕ್ಸು ಬೀಳಲ್ಲ. ಈ ಟಿಪ್ಸು ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ.